ಇದರಲ್ಲಿ ಮುಖ್ಯವಾದ ಸಂವತ್ಸರ ಫಲದಲ್ಲಿ ಏನಾಗುತ್ತೆ ಅಂದರೆ ರಾಜರುಗಳು ನ್ಯಾಯವಾಗಿ ರಾಜ್ಯ ಪರಿಪಾಲನೆ ಮಾಡ್ತಾ ಇರ್ತಾರೆ, ಏನಭ್ಯಂತರ ಇಲ್ಲ. ಅದರಲ್ಲಿ ಜನರು ಸತ್ಕರ್ಮರಲ್ಲಿ ನಿರತರಾಗಿರ್ತಾರೆ. ಭಯ ಭಕ್ತಿಯಿಂದ ಆಯಾ ಒಂದು ಧರ್ಮವನ್ನು ಆಚರಿಸಿ ಭಯ ಭಕ್ತಿಯಿಂದ ನಡ್ಕೊತಾ ಇರ್ತಾರೆ. ಇದರಲ್ಲಿ ಮುಖ್ಯವಾಗಿ ಮಳೆಗಳು ಚೆನ್ನಾಗಿ ಫಲಿಸುತ್ತೆ, ಬೆಳೆಗಳು ಚೆನ್ನಾಗಿ ಉತ್ತಮವಾಗುತ್ತೆ, ಶ್ರೀಗಂಧ ಕುಂಕುಮ ಎಣ್ಣೆ ಎಲ್ಲ ಬದಲಾದಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ. ಗೋವುಗಳು ಹೇರಳವಾಗಿ ಹಾಲು ಕೊಡುತ್ತೆ. ನಮ್ಮ ದೇಶಕ್ಕೆ ಯಾವುದೇ ಒಂದು ಅಡೆತಡೆಗಳಾಗಿದೆ, ಯುದ್ಧದ ಭಯ ಅಲ್ಲಿ ಕಾರ್ಮೋಡಗಳಲ್ಲಿ ಯಾವುದೂ ಇಲ್ಲ. ಏಕೆಂದರೆ ನಮ್ಮ ದೇಶ ಇದು ಒಳ್ಳೆಯ ತಪೋಭೂಮಿ. ಋಷಿಮುನಿಗಳು ಇಲ್ಲಿ ಬೇಕಾದಷ್ಟು ಯಜ್ಞ ಯಜ್ಞಾದಿಗಳನ್ನು ಮಾಡಿ ನಮ್ಮ ಭೂಮಿ ಮೇಲೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಕೊಟ್ಟೋಗಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇದು ಸತ್ಯಯುಗ. ಆದ್ದರಿಂದ ತ್ರೇತಾಯುಗ, ಕೃತಿಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ದಂಥ ಯುಗಗಳು ಹೇಗೋ ಆ ಎಲ್ಲ ಯುಗಗಳಲ್ಲೂ ಕೂಡ ಋಷಿಮುನಿಗಳು ನಮಗೆಲ್ಲ ಹೆಚ್ಚಿನ ರೀತಿಯಲ್ಲಿ ಈ ಭೂಮಿಯ ಮೇಲೆಲ್ಲ ಶಕ್ತಿಯನ್ನು ಕೊಟ್ಟು ಒಳ್ಳೆಯ ಪುಣ್ಯಕರವಾಗಿದ್ದ ತಪೋಭೂಮಿಯನ್ನು ಮಾಡಿ ಹೋಗಿರೋ ಉದ್ದೇಶದಿಂದ ಯಾರಿಗೂ ಸತ್ಯವಂತರಿಗೆ ಯಾರಿಗೇನು ತೊಂದರೆಗಳಾಗೋದಿಲ್ಲ. ಅದಂತೂ ನಾನು ಕಳಕಂತ ಹೇಳ್ತಾ ಇದ್ದೀನಿ. ಜನರೆಲ್ಲರೂ ಆದಷ್ಟು ಸತ್ಯ ಧರ್ಮದಿಂದ ಇದ್ದರೆ ಎಲ್ಲರೂ ಅದು ಭಗವಂತನ ಕಡೆ ಆದಷ್ಟು ನಾವು ಪ್ರತಿದಿನ ಹೇಳ್ತೀವಿ, ನಾವು ನಮ್ಮ ವೃತ್ತಿಗಳನ್ನ ಮಾಡ್ತೀವಿ, ನಮ್ಮ ವೃತ್ತಿಗಳು ನಮ್ಮ ಆಯಾ ಕೆಲಸಗಳು ವೃತ್ತಿಗಳು ಹೋಗ್ತಾರೆ ಬರ್ತಾರೆ, ಅವರ ಸಂಪಾದನೆಯನ್ನು ಅವ್ರು ಮಾಡ್ತಾ ಇರ್ತಾರೆ. ಆದರೂ ಕೂಡ ನಾವು ಮುಖ್ಯವಾಗಿ ಹೇಳಬೇಕು ಅಂದರೆ ಸ್ವಲ್ಪನಾದರೂ ವೇಳೆಯನ್ನು ಭಗವಂತನ ಕಡೆ ಕೊಡಬೇಕು. ಭಗವಂತನ ಕಡೆ ಗಮನವನ್ನು ಕೊಟ್ಟಾಗ ಸ್ವಲ್ಪ ನಾನು ಒಂದು 10 ನಿಮಿಷ 5 ನಿಮಿಷ ನಾನು ದೇವರಿಗೆ ನಾಮಸ್ಮರಣೆಯನ್ನು ಮಾಡಿದ್ರೆ ಭಗವಂತನ ಹೆಚ್ಚಿನ ಫಲವನ್ನು ಕೊಡಲಿ ಅಭ್ಯಂತರ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದರಲ್ಲಿ ಈಗ ಈ ಸಂವತ್ಸರ ಫಲಗಳ ಬಗ್ಗೆ ನಾನು ಹೇಳಿದ್ದೀನಿ. ಈಗ ರಾಶಿಗಳ ಫಲ ಹೇಳ್ತೀನಿ. ಎಲ್ಲರೂ ನಮ್ಮ